ವಿಜಯನಗರದ ಕಾಡಲ್ಲಿ ಮೂಷಿಕ ಅನ್ನೋ ಹೆಸರಲ್ಲಿ ಬುದ್ಧಿವಂತ ಇಲಿ ಇತ್ತು. ಒಂದಿನ ಅವನ್ ತನ್ನ ಊಟನ ಹುಡ್ಕೊಂಡು ಹೋಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಮಳೆ, ಸಿಡ್ಲು, ಗುಡುಗು ಶುರುವಾಯ್ತು. ಮೂಷಿಕ ಬಚ್ಚಿಟ್ಕೊಳಕ್ಕೆ ಜಾಗ ಹುಡುಕ್ತಿದ್ದ. ಆಗ ಮೂಷಿಕನ ಕಣ್ಣಿಗೆ ಕೆಳಗ್ ಬಿದ್ದಿರೋ ಅಂತ ಕಟ್ಟಿಗೆ ಕಾಣಿಸ್ಬಿಡ್ತು. ಇಲಿಗಳಿಗೆ ಒಂದು ಅಭ್ಯಾಸ ಇರುತ್ತೆ. ಅದೇನು ಅಂದ್ರೆ ಯಾವ್ದಾದ್ರೂ ವಸ್ತು ಅವ್ರಿಗೆ ಕೆಲ್ಸಕ್ ಬರತ್ತೆ ಅಂತ ಗೊತ್ತಾದ್ರೆ ಅದನ್ ತಗೊಂಡ್ ಹೋಗಿ ಅವ್ರು ಇಟ್ಕೋತಾರೆ. ಮೂಷಿಕ ಕೂಡ ಅದನ್ನೇ ಮಾಡ್ದ. ಅಲ್ಲಿ ಬಿದ್ದಿದ್ದ ಕಟ್ಟಿಗೆ ತಗೊಂಡು ಮೂಷಿಕ ಅಲ್ಲಿಂದ ಹೊರಟ. ಈ ಮಳೆನೂ ಇವತ್ತೇ ಬರ್ಬೇಕಿತ್ತ? ಏನಾಯ್ತಪ್ಪ, ತುಂಬಾ ಬೇಜಾರಲ್ಲಿದ್ಯಾ? ಏನು ಅಂತ ಹೇಳಿ, ನನ್ನ ಎಲ್ಲಾ ಕಟ್ಟಿಗೆಗಳು ನೀರಲ್ಲಿ ನೆಂದು ಒದ್ದೆ ಆಗಿ ಹೋಗಿವೆ. ಈಗ ಒಲೆ ಹತ್ಲಿಲ್ಲ ಅಂತಂದ್ರೆ ನಾನು ಈ ಮಡಿಕೆಗಳನ್ನ ಹೇಗಾದ್ರೂ ತಯಾರಿಸ್ಲಿ. ಮಡಿಕೆನ ಅರಮನೆಗೆ ತಲುಪಿಸ್ಲಿಲ್ಲ ಅಂತಂದ್ರೆ ಮಹಾರಾಜರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸಮಸ್ಯೆ ಅಂತೂ ಗಂಭೀರವಾಗೇ ಇದೆ. ಅದಕ್ಕೆ ನನ್ನ ಹತ್ರ ಒಂದು ಉತ್ತಮವಾದ ಪರಿಹಾರನೂ ಇದೆ. ನೀನೇ ಸ್ವತಃ ಒಂದು ಇಲಿ, ನೀನ್ ನನಗೇನ್ ಸಹಾಯ ಮಾಡ್ತೀಯಾ? ನೋಡು, ನನ್ನ ಹತ್ರ ಒಂದು ಒಣಗಿರೋ ಕಟ್ಟಿಗೆ ಇದೆ. ನೀನು ಇದರಿಂದ ಈಗ ಬೆಂಕಿಯನ್ನ ಹಚ್ಚಬಹುದು. ಆಮೇಲೆ ನೀನು ಮಡಕೆನು ನೀನು ಬೇಯಿಸಬಹುದು. ಆಮೇಲೆ ನೀನು ನಿನ್ ಮಡಕೆನ ಮಾರ್ಲೂಬಹುದು. ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಮಡಕೆ ಬದಲಿಗೆ ನೀನು ನನಗೆ ಏನ್ ಕೊಡ್ತೀಯಾ ಅದನ್ನ ಹೇಳೋ. ಈ ಇಲಿ ಕೇಳೋದ್ ಕೇಳ್ತಾ ಇದೆ, ಅದ್ ಏನ್ ಕೇಳುತ್ತೆ? ಸರಿ, ಅದೇನ್ ಬೇಕು ಕೇಳು. ಆಯ್ತು, ಸರಿ. ನೀನು ನನಗೆ ಭಾಷೆ ಕೊಡು. ನಿನ್ನ ಕೆಲಸ ಆದ್ಮೇಲೆ ನೀನು ನಿನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ. ನಾನ್ ಮಾತು ಕೊಡ್ತೀನಿ. ಸರಿ, ನೀನು ನನ್ನ ಕುಂಬಳಕಾಯಿನ ನನಗ್ ಕೊಡು. ಏನೋ ಕುಂಬಳಕಾಯ? ನೀನ್ ಇಷ್ಟ ದೊಡ್ಡ ಕುಂಬಳಕಾಯಿನ ಹೇಗ್ ತಗೊಂಡ್ ಹೋಗ್ತೀಯಾ? ಅದನ್ನೆಲ್ಲ ನನಗ್ ಬಿಟ್ಬಿಡೋ. ಈ ಕಟ್ಟಿಗೆನ ತಗೋ. ನೀನ್ ಇದನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೋ. ಆಮೇಲೆ ಬಂದು ನಾನು ಇದನ್ನ ತಗೊಂಡ್ ಹೋಗ್ತೀನಿ. ಆದ್ರೆ ನೆನ್ಪಿರ್ಲೆ, ನೀನು ನನಗೆ ಭಾಷೆ ಕೊಟ್ಟಿದೀಯಾ. ಇಷ್ಟೊಂದು ಬೇಜಾರಲ್ಲಿ ಯಾಕಿದ್ಯಪ್ಪ? ಅಯ್ಯೋ, ಮತ್ತೇನಪ್ಪ ಮಾಡ್ಲಿ, ಈ ಬಿರುಗಾಳಿ ನನ್ನ ಎಮ್ಮೆನ ಹೆದರಿಸ್ಬಿಟ್ಟಿದೆ. ಅದೀಗ ಹಾಲೇ ಕೊಡ್ತಾ ಇಲ್ವಲ್ಲಪ್ಪ. ನಾನು ಹಾಲನ್ನ ಮಾರದೆ ಹೋದ್ರೆ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡೋದಿಕ್ಕಾಗೋದಿಲ್ವೇ? ನಿನ್ನ ಸಮಸ್ಯೆ ಅಂತೂ ಗಂಭೀರವಾಗಿದೆ. ನನ್ನ ಹತ್ರ ಇದಕ್ಕೆ ಒಂದು ಉತ್ತಮವಾದ ಪರಿಹಾರ ಕೂಡ ಇದೆ. ಏನ್ ಹೇಳ್ದೆ? ನಿನ್ ಹತ್ರ? ಆದ್ರೆ ನೀನಂತೂ ಒಂದು ಸಣ್ಣ ಇಲಿ ಇದೆಯಾ. ಆದ್ರೆ ನನ್ನ ಹತ್ರ ಒಂದು ದೊಡ್ಡ ಕುಂಬಳಕಾಯಿ ಇದೆಯಲ್ಲ, ನಿನಗಿಷ್ಟ ಇದ್ರೆ ನೀನು ಅದನ್ನ ತಗೋ. ಆದ್ರಿಂದ ನೀನು ನಿನ್ನ ಎಮ್ಮೆಗೆ ಒಳ್ಳೆ ಊಟನೂ ಮಾಡ್ಬೋದು. ಏನೋ ನಿಜವಾಗ್ಲು? ಎಲ್ಲಿದೆ ಕುಂಬಳಕಾಯಿ? ನಾನೇನೋ ಕುಂಬಳಕಾಯಿ ಕೊಡ್ತೀನಪ್ಪ. ಅದ್ರ ಬದಲಿಗೆ ನೀನು ನನಗೇನ್ ಕೊಡ್ತೀಯಾ ಹೇಳು? ಏನ್ ಕೊಡ್ತೀಯಾ ಹೇಳು? ಏನ್ ಬೇಕಾದ್ರೂ ಕೊಡ್ತೀನಿ. ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ನೀನು ನನಗೆ ಮಾತು ಕೊಡ್ಬೇಕು. ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ. ನನಗ್ ಬೇಗ ಕುಂಬಳಕಾಯಿ ಕೊಟ್ಟು ಬಿಡು. ಇದಪ್ಪ ಮಾತು ಅಂದ್ರೆ. ಸರಿ, ಈಗ ನೀನು ನನ್ನ ಜೊತೆ ಬಾ. ಬಂದ್ರ ಕುಂಬಳಕಾಯಿ ತಗೊಳ್ಳೋದಕ್ಕೆ? ಅಲ್ಲಿ ನೋಡಿ, ಸುರಕ್ಷಿತವಾಗಿ ಇಟ್ಟಿದ್ದೀನಿ ಅದನ್ನ. ಏನಣ್ಣ, ನೀನೇನಾದ್ರೂ ಅದಕ್ಕೆ ಮಾತು ಕೊಟ್ಟಿದ್ಯಾ ಹೇಗೆ? ನಾನು ಕೂಡ ಕೊಟ್ಟಿದ್ದೀನಿ. ಹಾಗಾದ್ರೆ ನಿನ್ ಕಥೆ ಮುಗೀತು ಬಿಡು. ಇವನ್ ನಿನ್ನಿಂದ ಭೂಮಿನ ಕೇಳ್ತಾನೋ ಚಿನ್ನನ್ ಕೇಳ್ತಾನೋ ಅದೇನ್ ಕೇಳ್ತಾನೋ ಗೊತ್ತಿಲ್ಲ, ನೋಡ್ತಿರು. ಸರಿ, ಈ ಕುಂಬಳಕಾಯಿನ ನೀನು ತಗೊಂಡು ಹೋಗು. ನೀನು ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಡು. ಏನ್ ಬೇಕು ನಿನಗೆ? ನನಗೇನ್ ಬೇಕು ಅಂದ್ರೆ ನಿನ್ನ ಎಮ್ಮೆ ಬೇಕು. ಏನೋ? ಅಯ್ಯಪ್ಪ, ನೋಡೋ, ನೀನು ನನಗೆ ಮಾತು ಕೊಟ್ಟಿದೀಯಾ, ಮರಿಬೇಡ. ಸರಿ, ತಗೊಂಡೋಗು. ಇದೇ ತರ ಮೂಷಿಕ ತುಂಬಾ ಬುದ್ಧಿ ಉಪಯೋಗಿಸಿ ಕುಂಬಳಕಾಯಿ ಬದಲಾಗಿ ಹಾಲ್ ಮಾರೋನ್ ಹತ್ರ ಒಂದ್ ಎಮ್ಮೆನ ತಗೊಂಡ. ಇದೇ ತರ ದಿನಗಳು ಕಳೆದ್ವು. ಒಂದಿನ ಹೀಗೆ ಮೂಷಿಕ ಓಡಾಡ್ತಿರ್ಬೇಕಾದ್ರೆ ಆಗ ಒಂದು ಮನೇನ ನೋಡ್ತಾನೆ. ಅಲ್ಲಿ ಆ ಮನೇಲಿ ಮದುವೆ ನಡೀತಾ ಇರುತ್ತೆ. ಮದುವೆ ಮಂಟಪ? ಆದ್ರೆ ಯಾರ ಮುಖದಲ್ಲೂ ಖುಷಿನೇ ಕಾಣಿಸ್ತಾ ಇಲ್ವಲ್ಲ. ಆದ್ರೆ ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ. ಚಿಕ್ಕ ಸಮಸ್ಯೆ ಅಲ್ಲ, ತುಂಬಾ ದೊಡ್ಡ ಸಮಸ್ಯೆ ಇದೆ. ಮದುವೆಗೆ ಪಾಯಸ ಮಾಡೋದಕ್ಕೆ ಕಟ್ಟಿಗೆ ಅವನೇ ಬಂದಿಲ್ವಲ್ಲ. ಈಗ ನನ್ನ ಮದುವೆಲಿ ಪಾಯಸ ಇಲ್ದೇ ಇದ್ರೆ ಊಟ ಅದ್ ಹೇಗ್ ಮುಕ್ತಾಯ ಆಗುತ್ತೆ? ಮಾತು ಎಂತ ಮಾತು?
ನೀವು ನನ್ನ ಎಮ್ಮೆನ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಳ್ಳಿ. ಆದ್ರೆ ಅದಕ್ಕೂ ಬದಲಾಗಿ ನೀವು ನನಗೆ ಏನು ಕೊಡ್ತೀರಾ ಅದನ್ನ ಹೇಳಿ. ಹಾ ನಿನಗದ್ ಏನ್ ಬೇಕು ತಗೊಂಡು ಹೋಗು. ಇಲ್ಲಿ ಒಂದಕ್ಕಿಂತ ಒಂದು ರುಚಿಯಾದ ತಿನಿಸುಗಳು ತಯಾರಾಗಿವೆ. ನಿನಗೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟನ್ನ ತಿನ್ಬಹುದು. ಬೇಡ ಬೇಡ, ಊಟ ಬೇಡ. ಅದಕ್ಕೂ ಬದಲಾಗಿ ಏನೋ ನಿನಗೇನ್ ಬೇಕೋ ಅದು ಖಂಡಿತ ಸಿಗತ್ತೆ. ಇದು ನಾನ್ ಕೊಡ್ತಿರೋ ಮಾತನ್ನ ನೀವು ಮೀರಲ್ಲ ತಾನೇ? ಖಂಡಿತವಾಗ್ಲೂ ಇಲ್ಲ. ಸರಿ, ಹಾಗಾದ್ರೆ ನೀನು ನಿನ್ ಹುಡುಗಿನ ಕೊಟ್ಬಿಡು. ಹುಡುಗಿನ ಕೊಟ್ಬಿಡು. ನೀನ್ ಎಲ್ರೂ ಮುಂದೆನೋ ಮಾತು ಕೊಟ್ಟಿದೀಯಾ. ನೀನು ನಿನ್ ಮಾತನ್ನ ತಪ್ಪಾರ್ದು. ನಿನಗೆ ಇಷ್ಟು ಧೈರ್ಯನಾ? ನಿಲ್ಲಿ, ಏನು ಮಾಡಬೇಡಿ. ನಾನು ಅದ್ರ ಜೊತೆ ಹೋಗ್ತೀನಿ. ನೀವ್ ಅದಕ್ಕೆ ಮಾತು ಕೊಟ್ಟಿದ್ದೀರಾ, ಮತ್ತದಕ್ಕೆಂತ ಪಾಠ ಕಲಿಸ್ತೀನಿ ಅಂದ್ರೆ ಅದಿನ್ಯಾವತ್ತೂ ಬೇರೆಯವ್ರ ಜೊತೆ ಈ ರೀತಿ ನಡ್ಕೋಬಾರ್ದು. ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಆ ಮದ್ವೆ ಹೆಣ್ಣು ತುಂಬಾನೇ ಬುದ್ಧಿವಂತಳಾಗಿದ್ಲು. ಏನೋ ಯೋಚನೆ ಮಾಡ್ತಾ ಇಲಿ ಹಿಂದೆ ಹೋಗ್ಬಿಟ್ಲು. ಇಲಿ ಎಮ್ಮೆನ ಅಲ್ಲೇ ಬಿಟ್ಟು ಆ ಮದ್ವೆ ಹೆಣ್ಣನ್ ಕರ್ಕೊಂಡು ಬಿಲ್ಲದ ಕಡೆ ಹೊರಟ. ವ್ಯಾಪಾರ ಅಂದ್ರೆ ನಂತರ ಮಾಡ್ಬೇಕು. ಒಂದು ಸಣ್ಣ ಕಟ್ಟಿಗೆಯಿಂದ ಕುಂಬಳಕಾಯಿ ಬಂತು, ಕುಂಬಳಕಾಯಿಯಿಂದ ಎಮ್ಮೆಯಿಂದ ಸುಂದರವಾದ ಹುಡುಗಿ. ವ್ಯಾಪಾರ ಅಂದ್ರೆ ನಂತರ ಮಾಡ್ಬೇಕು. ಇವತ್ತಿಂದ ಇದೇ ನಿನ್ನ ಮನೆ. ನೋಡೋ, ನನಗ ಮನುಷ್ಯ ತರ ಏನೇನೋ ತಿನ್ಬೇಕು ಅನ್ನೋ ಆಸೆ ಇದೆ. ನನಗೋಸ್ಕರ ನೀನು ಇವತ್ತು ಲಾಡು ಮಾಡ್ಕೊಡೋ. ಹಾ ಖಂಡಿತ. ಹೇಳು, ಲಾಡು ಮಾಡುವಂತ ವಸ್ತುಗಳೆಲ್ಲ ಎಲ್ಲಿದೆ? ತೆಂಗಿನಕಾಯಿ, ತುಪ್ಪ, ಬೆಲ್ಲ ಎಲ್ಲಿದೆ ಹೇಳು. ಅದಂತೂ ಗೆಲ್ವಲ್ಲ. ಇನ್ನೇನ್ ಲಾಡುನ ಮಣ್ಣಿಂದ ಮಾಡ್ಲಾ? ಅಯ್ಯೋ, ನನ್ಗನ್ಸುತ್ತೆ ಮಳೆ ಬರುತ್ತೆ ಅಂತ. ಈ ಮಳೆಯಿಂದ ಹೇಗ್ ತಪ್ಪಿಸ್ಕೊಳ್ಳಿ ನಾನು? ಬೇಗ ಬೇಗ ನನ್ ಬಿಲದೊಳಗಡೆ ಬಂದ್ಬಿಡ. ಬಿಲದಲ್ಲ, ಆದ್ರೆ ಹೇಗೆ? ಇದ್ರಲ್ಲಿ ನಾನಲ್ಲ, ನನ್ ಕಾಲು ಕೂಡ ದೂರಲ್ಲ. ಸರಿ, ಮರದ ಮೇಲ್ಗಡೆ ಹೋಗೋ. ಹೌದಾ? ನೀನ್ ಆರಾಮಾಗಿ ಆ ಬಿಲದೊಳಗಡೆ ಬಚ್ಚಿಟ್ಕೋತ್ಯಾ? ನಾನು ಮರದ ಮೇಲೆ ಕೂತು ನೆನಿಬೇಕಾ? ಒಂದ್ ವೇಳೆ ನನ್ನ ಆರೋಗ್ಯ ಹಾಳಾದ್ರೆ ಆಗ? ಸರಿ, ಹಾಗಿದ್ರೆ ಎದುರುಗಡೆ ಮಂದಿರ ಇದೆಯಲ್ಲ, ಅದ್ರೊಳಗಡೆ ಹೋಗುತ್ಕೋ. ಅಂದ್ರೆ ಅಲ್ಲಿಗೆ ಕಳ್ಳ ಬಂದು ನನ್ನ ಒಡವೆಗಳನ್ನೆಲ್ಲ ಕದ್ಕೊಂಡು ಹೋಗ್ಲಿ ಅಂತನಾ? ನನ್ನ ಸುರಕ್ಷಿತವಾಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಕರ್ಕೊಂಡು ಯಾಕೆ ಬಂದೆ? ಅಯ್ಯೋ, ಅದನ್ನಾದ್ರೂ ನಾನ್ ತಗೊಂಡ್ ಬರ್ಬೇಕಿತ್ತಲ್ಲಪ್ಪ. ಹೊಟ್ಟೆ ತುಂಬಾನಾದ್ರೂ ತಿನ್ಬೋದಿತ್ತು. ಸರಿ, ಈಗ ನೀವು ಕೋಪ ಮಾಡ್ಕೋಬೇಡಿ. ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಸ್ನೇಹಿತರನ್ನ ಕರೀಲ, ಅವ್ರು ನನ್ನ ಸುರಕ್ಷತೆ ಮಾಡ್ತಾರೆ. ಏನ್ ಮಾಡ್ತೀಯೋ ಮಾಡೋ. ಗ್ಯಾರಂಟಿ ಅಲ್ವಾ? ಕೋಪ ಮಾಡ್ಕೊಳಲ್ಲ ತಾನೇ? ಖಂಡಿತ ಕೋಪ ಮಾಡ್ಕೊಳಲ್ಲ. ಹೀಗಲ್ಲ, ಮೊದ್ಲು ನನಗ್ ಮಾತು ಕೊಡಿ. ಅಯ್ಯೋ, ಎಂತ ಎಡವಟ್ ಮಾಡ್ಕೊಂಡ್ಬಿಟ್ನಪ್ಪ ನಾನು. ಸರಿ, ಮಾತು ಕೊಡ್ತೀನಿ. ಇವರೆಲ್ಲ ಎಲ್ಲಿಂದ ಬಂದ್ರಪ್ಪ? ಇವರೇ ನನ್ನ ಸ್ನೇಹಿತರು, ರಾಮ ಮತ್ತೆ ಶ್ಯಾಮ. ಸ್ನೇಹಿತರೆ, ನನ್ನ ರಕ್ಷಣೆಯನ್ನ ಮಾಡಿ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ನನ್ನಿಂದ ತಪ್ಪಾಗೋಯ್ತು, ನೀನು ವಾಪಸ್ ಹೊರಟೋಗೋ. ಪಕ್ಕ ಅಲ್ವಾ? ಆಮೇಲೆ ನೀನು ಬೇಜಾರ್ ಮಾಡ್ಕೊಳಲ್ಲ ತಾನೆ? ಇಲ್ಲ 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 ಇಲ್ಲ, ನಾನ್ ನಿನಗ್ ಮಾತು ಕೊಡ್ತಿದ್ದೀನಿ. ನೀನು ವಾಪಸ್ ಹೊರಟೋಗೋ, ನಿನ್ ಗೆಳೆಯರನ್ನ ಕರ್ಕೊಂಡು ಹೋಗೋ. ಮೂಷಿಕನ ಅಲ್ಲೇ ಬಿಟ್ಟು ಆ ಮದ್ವೆ ಹೆಣ್ಣು ತನ್ ಮನೆಗ್ ಹೊರಟೋದ್ಲು. ಪಾಪ ಮೂಷಿಕ ಇಷ್ಟೆಲ್ಲ ಕಷ್ಟಪಟ್ಟು ವ್ಯಾಪಾರ ಮಾಡಿದ್ಮೇಲೂ ಕೂಡ ಖಾಲಿ ಹೊಟ್ಟೆಲೇ ಇದ್ದ. ಮಹಾರಾಜ ವಿದ್ಯಾಧರನಿಗೆ ಗಾರ್ಡನಿಂಗ್ ಶೋಕಿ ತುಂಬಾ ಇತ್ತು. ಅವನ್ ಗಾರ್ಡನಲ್ಲಿ ವಿಧ ವಿಧವಾದ ಹೂಗಿಡಗಳನ್ನೆಲ್ಲ ಹಾಕಿದ್ದ. ಕೆಲವೊಮ್ಮೆ ಅವನೇ ಸ್ವತಃ ನಿಂತು ಆ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದ. ಒಂದಿನ ಅವನ್ ತಲೆಗೆ ಒಂದ್ ಯೋಚನೆ ಬಂತು. ಸೈನಿಕರೇ, ಮಂತ್ರಿಗಳಿಗಾಗಿ ನಮ್ಮ ಅರಮನೆಯ ತೋಟದಲ್ಲಿರುವ ಮಾವಿನ ಹಣ್ಣನ್ನು ತಗೊಂಡ್ ಬನ್ನಿ. ಸರಿ ಮಹಾರಾಜ. ಸಾರಂಗ, ರುಚಿ ನೋಡಿ ಹೇಳಿ ಹೇಗಿದೆ ಅಂತ. ಇವನ್ನ ಬೆಳೆಸಿರೋದೇ ನಾವು. ಖಂಡಿತ ಇದು ಸಿಹಿಯಾಗೇ ಇರಬೇಕು. ನೀನು ತಗೋ ಲಾಲ್ಚಂದ್. ಏನಾಯ್ತು? ಮಾವಿನ ಹಣ್ಣು ತುಂಬಾ ಸಿಹಿ ಇದೆ ಮಹಾರಾಜ. ಆದ್ರೆ ಬಾಯಲ್ಲಿ ಹುಳ ಏನಾದ್ರೂ ಬಂದು ಸೇರ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ಹೋಗಿ ಬಾಯಿ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಸಾರಂಗ, ನೀನು ತಿನ್ನು.
ಏನಾಯ್ತು ಸಾರಂಗ? ಮಹಾರಾಜ್ರೆ, ಇದಂತೂ ತುಂಬಾ ಹುಳಿ ಇದೆ. ರಾಜನ್ಗೆ ತುಂಬಾ ಇಷ್ಟ ಆಯ್ತು ಸಾರಂಗ ಮಾವಿನ ಹಣ್ಣುಗಳ ಬಗ್ಗೆ ನಿಜವಾದ ಸಂಗತಿಯನ್ನ ಹೇಳಿದಿಕ್ಕೆ. ಇದ್ದಿದ್ದನ್ನೇ ಅವನು ಹೇಳಿದ್ದು. ಮಹಾರಾಜ ನಿರ್ಧಾರ ತಗೋತಾನೆ. ವಿಜಯನಗರದಲ್ಲಿ ಇಂಥ ವ್ಯಕ್ತಿಗಳನ್ನ ಹುಡುಕಿ ಅವ್ರಿಗೆಲ್ಲ ಬಹುಮಾನ ಕೊಡಬೇಕು ಅಂತ. ಆದ್ರೆ ಹೇಗ್ ಕೊಡೋದು? ವಾ ಮಂತ್ರಿಗಳೇ ವಾ, ನೀವು ಇದನ್ನ ವಿಜಯನಗರದಲ್ಲಿ ಘೋಷಿಸ್ಬಿಡಿ. ಮಹಾರಾಜನ್ ತರ ಮೋಹನನ್ ಮಗ ರಾಜುಗೂ ಕೂಡ ಗಾರ್ಡನಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅವನು ಕೂಡ ವಿಧ ವಿಧವಾದ ಹೂ ಗಿಡಗಳನ್ನ ಬೆಳೆಸಿದ್ದ. ಕೇಳಿ ಕೇಳಿ ಕೇಳಿ, ಮಹಾರಾಜ ಇವತ್ತು ವಿಜಯನಗರದ ವಾಸಿಗಳಿಗೆ ಬೀಜ ಕೊಡ್ತಿದ್ದಾರೆ. ಯಾರು ಬೀಜ ಹಾಕಿ ಬೆಳೆನ ತುಂಬಾ ಸುಂದರವಾಗಿ ಬೆರೆಸ್ತಾರೋ ಮಹಾರಾಜ ತಮ್ಮ ಕೈಯಾರೆ ಅವರಿಗೆ ಬಹುಮಾನವನ್ನ ಕೊಡ್ತಾರೆ. ಕೇಳಿ ಕೇಳಿ ಕೇಳಿ. ನೀರಲ್ಲ, ನಾನು ಈ ಗಿಡಕ್ಕೆ ತುಂಬಾ ಚೆನ್ನಾಗಿರೋ ತುಪ್ಪ ಹಾಕ್ತೀನಿ. ನೋಡ್ತಾ ಇರಿ, ಈ ನನ್ನ ಗಿಡ ಎಷ್ಟು ಸುಂದರವಾಗಿ ಬೆಳೆಯುತ್ತೆ ಅಂತ ನನ್ನ ದುಡ್ಡಿನ ಮೇಲಾಣೆ. ಆದ್ರೆ ಮಹಾರಾಜರು ಬೀಜ ತಗೊಂಡ್ ಬಾ ಅಂತ ಹೇಳಿದ್ರಲ್ವಾ? ಅಯ್ಯೋ, ಇದು ನನ್ನ ಕನಸ. ಊರಿನ ಜನಕ್ಕೆಲ್ಲ ಮಹಾರಾಜ ಬೀಜಗಳನ್ನ ಹಂಚ್ತಾನೆ. ಅಲ್ಲಿ ಬಂದಿರೋ ಜನಗಳಲ್ಲಿ ಒಳ್ಳೆ ವ್ಯಕ್ತಿಗಳು ಯಾರು ಅಂತ ಹುಡ್ಕೋದಿಕ್ಕೆ. ರಾಜುಗೂ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆದ್ರೆ ರಾಜು ಆ ಬೀಜ ತಗೊಂಡು ತುಂಬಾ ಖುಷಿ ಪಟ್ಟ. ಅಪ್ಪ, ಮಹಾರಾಜ ಬೀಜ ಕೊಟ್ಟಿದ್ದಾರೆ. ಅದ್ರ ಹೂವ ಎಷ್ಟು ಸುಂದರವಾಗಿರುತ್ತಲ್ವಾ? ನನ್ ತೋಟ ಇನ್ನ ಚೆನ್ನಾಗಾಗುತ್ತೆ. ಮಹಾರಾಜ ಬೀಜ ಕೊಟ್ಟು 10 ದಿನಗಳಾಗಿತ್ತು. ಪಾಟಲ್ಲಿ ಗಿಡ ಬರೋದಿರ್ಲಿ, ಒಂದ್ ಸಸಿ ಕೂಡ ಬಂದಿರ್ಲಿಲ್ಲ. ಎಲ್ರೂ ತುಂಬಾನೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಏನ್ ಮಾಡ್ತಾ ಇದ್ದೀರಾ? ತುಪ್ಪ ಹಾಕೋದ್ರಿಂದ ಗಿಡ ಹುಟ್ಟುತ್ತೇನೋ? ಅಯ್ಯೋ, ಯಾಕೆ ಸಾಧ್ಯ ಇಲ್ಲ? ನನ್ನ ದುಡ್ಡಿನ ಮೇಲಾಣೆ. ನಾನು ಗಿಡ ಬೆಳೆಸ್ಲಿಲ್ಲ ಅಂದ್ರೆ ನನಗೆ ಹೆಸರು ಹೇಗೆ ಬರುತ್ತೆ? ನಾನ್ ಹೇಳ್ತೀನಿ, ಆ ಕಾಗದದೊಳಗಡೆನೆ ಮುಳುಗ್ ಹೋಗಿರ್ತಿರೋ ಇಲ್ಲ ಎದ್ದು ನೋಡ್ತಿರೋ. ಕುಂಡದಲ್ಲಿ ಗಿಡ ಹುಟ್ಟಿಲ್ಲ. ಅದಕ್ಕೆ ನಾನ್ ಮಣ್ಣು ಕೈ ಹಾಕಿ ಗಿಡ ಬೆಳೆಸ್ಲಾ? ಅದಕ್ಕೆ ಸರಿಯಾಗಿ ನೀರ್ ಹಾಕಿದ್ಯೋ ಇಲ್ವೋ? ಎಲ್ರೂ ಕೂಡ ಗಿಡ ಬೆಳಿಲಿಲ್ಲ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಇಲ್ ನೋಡಿದ್ರೆ ರಾಜು ತುಂಬಾ ಪ್ರಯತ್ನ ಪಡ್ತಿದ್ದ. ಅಪ್ಪ, ಗಿಡ ಎಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು ಅನ್ಸುತ್ತಲ್ವಾ? ಮಹಾರಾಜರು ಕೊಟ್ಟಿದ್ದಾರೆ ಅಂದ್ರೆ ಯಾವ್ದಾದ್ರು ಒಳ್ಳೆ ಬೀಜನೇ ಕೊಟ್ಟಿರ್ಬೇಕು. ನೀನು ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಹಾ 2 ತಿಂಗಳ ನಂತರ ವಿಜಯನಗರದ ಜನಗಳ ತಯಾರಿ ಹೇಗಿತ್ತು ಅಂತ ನೋಡೋಣ. ವಾ, ಇಷ್ಟು ಸುಂದರವಾದ ಗಿಡ. ಅಯ್ಯೋ ಅಯ್ಯೋ, ಬೇಡ, ನನ್ನ ದುಡ್ಡಿನ ಮೇಲಾಣೆ. ನೀನು ನನ್ನ ಗಿಡಕ್ಕೆ ನೀರ್ ಹಾಕ್ಬೇಡ ಕಣೆ. ಆ ಗಿಡ ನಿಜವಾದಲ್ಲ, ಮಣ್ಣಿಂದ ಮಾಡಿರೋಂತ ಗಿಡ ಅದು. ಮಹಾರಾಜನಿಂದ ಉಡುಗೊರೆ ತಗೊಳ್ಳೋದಿಕ್ಕೆ ಉಡಂಕ ನಕಲಿ ಗಿಡನ ಸೃಷ್ಟಿ ಮಾಡಿದ್ದ. ವಾ ವಾ, ಇದು ನನ್ನ ಕಥೆಗಿಂತ ಬಹಳ ಅದ್ಭುತವಾಗಿದೆ. ನೀವ್ ಕತೆ ಬರಿತಾ ಇದ್ರೆ ಗಿಡ ಎಲ್ಲಿಂದ ಹುಟ್ಟತ್ತೆ? ಇದು ನಮ್ಮಜ್ಜಿ ಹಾಕಿದಿದ್ ಗಿಡ. ಮಹಾರಾಜರಿಗೆ ಅನ್ನಿಸ್ಬಾರ್ದಲ್ವಾ ಅವ್ರು ಕೊಟ್ಟಿರೋಂತ ಬೀಜಕ್ಕೆ ಅವಮಾನ ಮಾಡಿದೀವಿ ಅಂತ. ಕೆಲವೊಬ್ರು ಅವಮಾನ ಆಗತ್ತೆ ಅಂತ, ಇನ್ ಕೆಲವರು ಬಹುಮಾನ ಸಿಗತ್ತೆ ಅಂತ. ಕೆಲವೊಂದ್ ಕಡೆ ಗಿಡಕ್ಕೋಸ್ಕರ ಕಳ್ತನದ ಸಂಚು ಕೂಡ ನಡೀತು. ಇಡೀ ವಿಜಯನಗರದಲ್ಲಿ ತುಂಬಾ ಸುಂದರವಾಗಿರೋ ಗಿಡ ಅಂದ್ರೆ ಇದೆ ಅನ್ಸುತ್ತೆ. ಯಾರ ಹತ್ರ ಸುಂದರವಾದ ಗಿಡ ಇದೆಯೋ ಅವರಿಗೆ ಬಹುಮಾನ. ಆ ಗಿಡ ನಮ್ದಾದ್ರೆ ಬಹುಮಾನನೂ ನಮ್ದೇ ಆಗತ್ತೆ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಎಲ್ರೂ ತಮ್ಮ ತಮ್ಮ ಗಿಡಗಳನ್ನ ತಗೊಂಡು ಮಹಾರಾಜರ ಹತ್ರ ಬರೋ ಅಂತ ದಿನ. ಅಯ್ಯೋ, ಎಲ್ಲೋಯ್ತು 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 ನನ್ನ ಗಿಡ? ಎಲ್ಲೋಟಾಯ್ತು?
ಅಯ್ಯೋ, ನೀವ್ ಗಿಡ ತಗೊಂಡ್ ಹೋಗ್ಬೇಕಲ್ವಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಎಲ್ಲ ಹಾಳಾಗೋಯ್ತು ಕಣೆ. ನನ್ ಗಿಡ ಕಾಣಿಸ್ತಾನೆ ಇಲ್ಲ. ನಾನು ಏನ್ ಮಾಡ್ಲಿ? ನನ್ನ ದುಡ್ಡಿನ ಮೇಲಾಣೆ. ಇಷ್ಟು ಜನಗಳಲ್ಲಿ ರಾಜು ಕೂಡ ಇರ್ಬೇಕಿತ್ತು, ಆದ್ರೆ ಅವನು ಮನೇಲೇ ಇದ್ದ. ನಾನ್ ಬರೀ ಮಣ್ಣು ತಗೊಂಡ್ ಹೋಗಿ ರಾಜರಿಗೆ ಏನಂತ ಹೇಳಿ? ಅವ್ರಿಗೆ ಹೇಳು, ಮಹಾರಾಜ ನಾನ್ ತುಂಬಾ ಕಷ್ಟಪಟ್ಟಿದ್ದೆ, ಆದ್ರೆ ಗಿಡನೇ ಬರ್ಲಿಲ್ಲ ಅಂತ. ವಾಹ್, ಅದ್ಭುತ, ಬಹಳ ಸುಂದರವಾಗಿದೆ. ವಾಹ್, ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ನಿಂತ್ಕೊಳ್ರೋ, ನನ್ ಗಿಡ ನನ್ಗೆ ವಾಪಸ್ ಕೊಟ್ಬಿಡ್ರೋ. ನನ್ನ ದುಡ್ಡಿನ ಮೇಲಾಣೆ, ಈ ಗಿಡ ಅಂತೂ ನನ್ನದು ಮಹಾರಾಜ್ರೆ. ಇವನ್ ಸುಳ್ಳು ಹೇಳ್ತಾ ಇದ್ದಾನೆ ಮಹಾರಾಜ, ಇದು ನಮ್ಮ ಗಿಡ. ಮಂತ್ರಿಗಳೇ, ಮಹಾರಾಜ್ರೆ, ಈ ಸುಂದರವಾದ ಗಿಡಕ್ಕೆ ನಾವೊಂದ್ಸಲ ನೀರು ಹಾಕಿ ಪರೀಕ್ಷೆ ಮಾಡೋಣವಾ? ಅಯ್ಯೋ, ಈ ಗಿಡ ನಂದಲ್ಲ ಮಹಾರಾಜ್ರೆ. ಅಯ್ಯೋ, ಈ ಗಿಡ ನಮ್ದಲ್ಲ, ಇದು ಇವ್ರದು ಮಹಾರಾಜ. ಅಯ್ಯಯ್ಯೋ, ಅಯ್ಯೋ ಅಯ್ಯೋ, ನನ್ನ ದುಡ್ಡಿನ ಮೇಲಾಣೆ. ನಿನ್ನ ಗಿಡ ಎಲ್ಲಿ ಮಗು? ಗಿಡ ಬೆಳಿಲಿಲ್ಲ ಮಹಾರಾಜ. ನಾನಂತೂ ಸರಿಯಾದ ಸಮಯಕ್ಕೆ ನೀರ್ ಹಾಕ್ದೆ, ಗೊಬ್ಬರ ಕೂಡ ಹಾಕ್ದೆ, ಆದ್ರೆ ಗಿಡ ಇದೆ ಮಗು. ಇದ್ಯಾ? ಎಲ್ಲಿ? ನಾವು ಸತ್ಯದ ಬೀಜವನ್ನ ಬಿತ್ತಿದ್ವಲ್ಲ, ಅದು ನಿನ್ನ ರೂಪದಲ್ಲಿ ಈಗ ನಮ್ಮೆಲ್ಲರ ಮುಂದೆ ನಿಂತಿದೆ. ನೀನು ನಮ್ಮ ರಾಜ್ಯದಲ್ಲೇ ಸತ್ಯವಂತ. ಮಂತ್ರಿ ತನ್ನ ಬುದ್ಧಿನ ಉಪಯೋಗಿಸಿ ಕಲ್ಲನ್ನ ಬೀಜದ ತರಾನೇ ಮಾಡಿದ್ದ. ಹೀಗೆಲ್ಲ ಯಾಕೆ ಮಾಡಿದ್ದು ಅಂದ್ರೆ ವಿಜಯನಗರದ ಜನಗಳ ಪ್ರಾಮಾಣಿಕತೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹಾಗ್ ಮಾಡಿದ್ದ. ಕೆಲವರಿಗೆ ಅವಮಾನ ಆಗ್ಬಿಡತ್ತೆ ಅನ್ನೋ ಭಯ, ಇನ್ ಕೆಲವರು ಬಹುಮಾನಕ್ಕೋಸ್ಕರ ಮಾಡಿದ್ರು. ಅವ್ರ ಹತ್ರ ಇರೋ ಗಿಡಗಳನ್ನ ಮಹಾರಾಜರಿಗೆ ಖುಷಿ ಪಡ್ಸಕ್ಕೆ ಅಂತ ತಂದಿದ್ರು. ಆದ್ರೆ ರಾಜು ಮಾತ್ರ ಮಹಾರಾಜರಿಗೆ ಯಾವುದೇ ರೀತಿಯ ಸುಳ್ಳು ಹೇಳಿಲ್ಲ. ಅವನ ಪ್ರಾಮಾಣಿಕತೆಗೋಸ್ಕರ ಅವನಿಗೆ ಬಹುಮಾನ ಸಿಕ್ತು. If you like this video, subscribe to our channel Murthy Media.